ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧದ ಸೈಡ್ ಎಫೆಕ್ಟ್ನಿಂದಾಗಿ ರಾಜ್ಯದ ಹಲವು ಭಾಗಗಳಲ್ಲಿ ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬೀಳ್ತಾ ಇದೆ. ಸೊ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ರಾಮನಗರ ಜಿಲ್ಲೆಗೆ ಹೋಗೋಣ. ರಾಮನಗರ ಜಿಲ್ಲೆಯಲ್ಲೂ ಕೂಡ ಭಾರಿ ಪೆಟ್ಟು ಕೊಡ್ತಾ ಇದೆ ಹೋಟೆಲ್ ಉದ್ಯಮಕ್ಕೆ. ಸಪ್ಲೈ ಆಗ್ತಿದ್ದಂಥ ಕಮರ್ಷಿಯಲ್ LPG ಸಿಲಿಂಡರ್ಗಳ ಸಂಖ್ಯೆ ಬಹಳ ಕಡಿಮೆ. ಜೊತೆಗೆ ಮಾಲೀಕರು ಹೋಟೆಲ್ ಬಂದ್ ಮಾಡುವ ಆತಂಕದಲ್ಲಿದ್ದಾರೆ. ಅವರು ಗ್ಯಾಸು ಇಲ್ಲ, ಇಲ್ಲಿ ಅಡುಗೆ ಮಾಡಿ ಬಡಿಸೋದಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡೋದು, ಹೋಟೆಲ್ ಬಂದ್ ಮಾಡೋದು ಬಿಟ್ಟರೆ ಬೇರೆ ಏನೂ ದಾರಿ ಇಲ್ಲ ನಮಗೆ, ಹೀಗಂತ ಅಳಲು ತೊಡ್ಕೊಳ್ತಾ ಇದ್ದಾರೆ. ಎಲ್ಲ ಹೋಟ್ಲೆಲ್ಲ ಸಮಸ್ಯೆ ಅಂತಲ್ಲ, ಕೆಲವೊಂದು ಹೋಟ್ಲಲ್ಲಿ ಸಮಸ್ಯೆ. ಅಗತ್ಯ ಇದ್ದವರು ಸ್ಟಾಕ್ ಮಾಡ್ಕೊಂಡಿರ್ತಾರೆ, ಇಲ್ಲ ಅಂತಂದರೆ ಒಲೆಯಿಂದ ಮಾಡುವಂಥ ಒಂದು ಪರ್ಯಾಯ ಮಾರ್ಗ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಬಟ್ ಕೆಲವೊಂದು ಹೋಟೆಲ್ಗಳಲ್ಲಿ ಈ ರೀತಿಯ ಅಭಾವದಿಂದಾಗಿ ಏನು ಮಾಡೋದು ಅನ್ನೋ ಆತಂಕ. ರಾಮನಗರದ ಪ್ರತಿನಿಧಿ ಪ್ರವೀಣ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಈ ಸಂಬಂಧ, ಬನ್ನಿ ನೋಡೋಣ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟು LPG ಸಿಲಿಂಡರ್ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀದಿರುವಂಥದ್ದು. ಸಾಕಷ್ಟು ಕಡೆಗಳಲ್ಲಿ LPGಯ ಸಿಲಿಂಡರ್ ಪೂರೈಕೆ ಸ್ಥಗಿತ ಆಗಿರುವಂಥದ್ದು. ಅದರಲ್ಲೂ ಬಹಳ ಪ್ರಮುಖವಾಗಿ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡಿರುವಂಥದ್ದು. ಹೋಟೆಲ್ಗಳಿಗಾಗಿರ್ಬೋದು, ಸಾಕಷ್ಟು ಚಿಕ್ಕ ಚಿಕ್ಕ ಉದ್ಯಮಗಳಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇರುವಂಥದ್ದು. ಸದ್ಯ ನಾವು ಇದೀಗ ರಾಮನಗರದ ಒಂದು ಹೋಟೆಲ್ನಲ್ಲಿ ಇದ್ದೀವಿ. ಹೋಟೆಲ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತೇಳಿ, ಯಾಕಂತಂದರೆ ಬಹಳ ಪ್ರಮುಖವಾಗಿ ಅಡುಗೆ ಮಾಡಲಿಕ್ಕೆ ಸಿಲಿಂಡ್ರು ಬಹಳ ಮುಖ್ಯ. ಹಾಗಾಗಿ LPG ಸಿಲಿಂಡರ್ನ ಕಮರ್ಷಿಯಲ್ನ ಸಂಪೂರ್ಣವಾಗಿ ಈಗ ಸ್ಥಗಿತನ ಮಾಡಿರುವಂಥದ್ದು. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಎಫೆಕ್ಟು ಹೋಟೆಲ್ ಉದ್ಯಮವು ಕೂಡ ಸಾಕಷ್ಟು ದೊಡ್ಡ ಪರಿಣಾಮದಲ್ಲಿ ಬಿದ್ದಿರುವಂಥದ್ದು. ಯಾಕಂತಂದರೆ ಪ್ರತಿನಿತ್ಯ ಒಂದಷ್ಟು ಸಿಲಿಂಡರ್ಗಳನ್ನ ಇವರು ಬಳಕೆ ಮಾಡಬೇಕಾಗತ್ತೆ. ಆದರೆ 2-3 ದಿನಗಳಿಂದ LPG ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಇದೆ, ಅದನ್ನು ಹೋಟೆಲ್ಗಳಿಗೆ ಕಂಪನಿಗಳು ಸಪ್ಲೈ ಮಾಡ್ತಾ ಇಲ್ಲ. ಹಾಗಾಗಿ ಇದೇ ರೀತಿ ಏನಾದರೂ ಮುಂದುವರೆದಾದಲ್ಲಿ ಹೋಟೆಲ್ನ ಉದ್ಯಮ ಕೂಡ ಸಂಪೂರ್ಣವಾಗಿ ಬಂದ್ ಆಗುವಂಥ ಸಾಧ್ಯತೆ ಇರುವಂಥದ್ದು. ಯಾಕಂತಂದರೆ ಪ್ರತಿನಿತ್ಯ 5-6 ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಹೋಟೆಲ್ನ ಉದ್ಯಮದವರು ಬಳಕೆ ಮಾಡ್ತಾರೆ. ಆದರೆ ಸಿಲಿಂಡರ್ ಸಪ್ಲೈ ಆಗಲಿಲ್ಲ ಅಂದರೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ ಅಂತೇಳಿ ಹೋಟೆಲ್ನ ಮಾಲೀಕರುಗಳು ಹೇಳುವಂಥದ್ದು. ನೀವು ಕೂಡ ದೃಶ್ಯಗಳನ್ನ ನೋಡ್ಬೋದು. ಅಂದರೆ ಹೋಟೆಲ್ಗಳಿಗೆ ಬಹಳ ಪ್ರಮುಖವಾಗಿ ಸಿಲಿಂಡರ್ ಅತ್ಯವಶ್ಯಕ. ಸಿಲಿಂಡರ್ ಪೂರೈಕೆ ಏನಾದರೂ ಸ್ಥಗಿತ ಆದದ್ದೇ ಆದಲ್ಲಿ ಮುಂದಿನ ದಿನಗಳಲ್ಲಿ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ಸ್ಥಗಿತ ಆಗುವಂಥ ಸಾಧ್ಯತೆ ಇರುವಂಥದ್ದು. ಒಂದಷ್ಟು ಕಡೆಗಳಲ್ಲಿ ಏನು ಹೆಚ್ಚಿನ ಸಿಲಿಂಡರ್ ಬಳಸುವಂಥ ಅಂದರೆ ಮಾಡುವಂಥ ಪದಾರ್ಥಗಳನ್ನು ಸ್ಟಾಪ್ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯ ನಮ್ಮ ಜೊತೆ ಹೋಟೆಲ್ನ ಮಾಲೀಕರಿದ್ದಾರೆ, ಅವ್ರನ್ನ ಕೂಡ ಮಾತಾಡಿಸುವಂಥ ಕೆಲಸ ಮಾಡೋಣ. ಯಾವ ರೀತಿ ಇದೆ ಪರಿಸ್ಥಿತಿ ಇದೆ ಅಂತೇಳಿ. ಸರ್, LPG ಸಿಲಿಂಡರ್ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿರುವಂಥದ್ದು ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದ ಸಂದರ್ಭದಲ್ಲಿ. ನೀವು ಹೋಟೆಲ್ ನಡೆಸ್ತಾ ಇದ್ದೀರಿ, ಇಲ್ಲಿಗೆ ಕಮರ್ಷಿಯಲ್ನ ಸಿಲಿಂಡರ್ಗಳು ಪೂರೈಕೆ ಆಗ್ತಿದೆಯಾ ಏನು ಅಂತೇಳಿ ಸರ್? ಈಗಾಗಲೇ ಯುದ್ಧ ಶುರುವಾಗಿ ಒಂದು 10-12 ದಿವಸ ಆಗಿದೆ. ಮೊದಲು ಏನು ನಮಗೆ ಸಮಸ್ಯೆ ಆಗಿರಲಿಲ್ಲ. ಈಗ ಒಂದು 3 ದಿವಸದಿಂದ ನಮಗೆ ಏನು ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ದಾರೆ ಗ್ಯಾಸ್ ಸಿಲಿಂಡರ್ಗಳನ್ನ, ಆ ಮಾಲೀಕರು ಹೇಳ್ತಾ ಇದ್ದಾರೆ ಇನ್ನೊಂದು 3 ದಿವಸಕ್ಕೆ ಆಗೋಷ್ಟು ಕೊಡ್ತೀವಿ ನಾವು, ಆ ನಂತರ ಅಲ್ಲಿಂದ ಗೋಡನಿಂದ ಲೋಡು ಬರ್ತಾ ಇಲ್ಲ, ಮತ್ತು ಹಾಗಾಗಿ ನೀವು ಇರೋಷ್ಟು ಇದನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ 4 ಕೊಡ್ತಾಯಿದ್ರು, 2 ಕೊಡ್ತಾಯಿದ್ರು, ಈಗ 1 ಸಿಲಿಂಡರ್ ಕೊಡ್ತೀವಿ ಅಂದರೆ ಅದನ್ನು ಕೊಡೋದು ಇನ್ನೊಂದು 3 ದಿವಸ ಕೊಡ್ತೀವಿ ಅಂತ ಇದ್ದಾರೆ. ಇದೇ ರೀತಿ ಆದರೆ ನಾವು ಹೋಟ್ಲನ್ನ ಬಂದ್ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಯಾಕಂದರೆ ಗ್ಯಾಸ್ ಇಲ್ಲ ಅಂದರೆ ಏನು 99% ನಾವು ಗ್ಯಾಸ್ಗೆ ನಾವೆಲ್ಲ ಪ್ರತಿಯೊಂದಕ್ಕೂ ಗ್ಯಾಸ್ನ ಅವಲಂಬಿತ ಆಗಿರೋದ್ರಿಂದ ಅನಿಲ ಇಲ್ಲ ಅಂತ ಅಂದರೆ ನಾವು ಹೋಟ್ಲನ್ನೇ ಬಂದ್ ಮಾಡೋವಂಥ ಒಂದು ಆತಂಕ ಸೃಷ್ಟಿಯಾಗಿದೆ ನಮಗೆ. ಈಗ ಪ್ರತಿನಿತ್ಯ ಎಷ್ಟು ಸಿಲಿಂಡರ್ಗಳನ್ನ ನೀವು ಬಳಕೆ ಮಾಡ್ತಿದ್ರಿ, ಈಗ ಎಷ್ಟು ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿ? ನಾವು ಪ್ರತಿನಿತ್ಯ 5 ಸಿಲಿಂಡರ್ಗಳು ನಮಗೆ ಬಳಕೆ ಕೊಡ್ತಾ ಇದ್ರು. ಈಗ 2 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಆ 2 ಸಿಲಿಂಡರ್ ಇನ್ನು 2 ದಿವಸ ಕೊಡ್ತೀವಿ ಅಷ್ಟೇ ಅಂತ ಇದ್ದಾರೆ. ಆ ನಂತರ ಇನ್ನೊಂದು 3 ದಿವಸಕ್ಕೆ ಆಗುವಷ್ಟು ನಮ್ಮ ಹತ್ರ ನಾವು ನಮ್ಮಲ್ಲಿ ಇನ್ನು 3 ದಿವಸಕ್ಕೆ ಆಗುವಷ್ಟು ಗ್ಯಾಸ್ ಯೂಸ್ ಮಾಡ್ಬೋದು. ಅದರಲ್ಲೂ ಈಗ ನಾವು ಎಲ್ಲ ಥರದಲ್ಲೂ ವರ್ಕೌಟ್ ಮಾಡಿ ಮೇಜರ್ ಮೆನುನೇ ಕಟ್ ಮಾಡಿಬಿಡೋಣ, ಸ್ವಲ್ಪ ದಿವಸ ಇನ್ನೂ 4 ದಿವಸ ತಳ್ಳೋಣ ಅಂತಲೂ ಒಂದು ಇದನ್ನ ಮಾಡ್ತಾ ಇದ್ದೀವಿ. ಆದರೆ ಅನಿಲ ನಮಗೆ ಪೂರ್ತಿ ಅನಿಲ ಸಿಗದೇ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ಬಂದ್ ಮಾಡುವಂಥ ಒಂದು ಆತಂಕ ಇದೆ. ಈಗ ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳ್ತಾ ಇರುವಂಥದ್ದು. ಅಂದರೆ ನಮಗೆ ಈಗ 2 ಸಿಲಿಂಡರ್ಗಳನ್ನ ಪೂರೈಕೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ಮುಂದುವರೆದಿದೆ ಒಂದಷ್ಟು ಮೆನುಗಳನ್ನು ಕೂಡ ನಾವು ಕಟ್ ಮಾಡಬೇಕು. ಜೊತೆಗೆ ಸಿಲಿಂಡರ್ ಸಂಪೂರ್ಣವಾಗಿ ಸರಬರಾಜು ಸ್ತಬ್ಧ ಆದರೆ ನಾವು ಹೋಟೆಲ್ ಕೂಡ ಬಾಕ್ಲಾಗಬೇಕು ಅಂತೇಳಿ ಅವರ ಅಳಲನ್ನು ತೋಡ್ಕೊತಾ ಇರುವಂಥದ್ದು. ರಾಮನಗರದಿಂದ ಪ್ರವೀಣ್ MH, ಪವರ್ TV.